ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮೂರಿಗೆ ಬಂದಿದ್ದೆ. ನಮ್ಮೂರಲ್ಲಿ ಪಿತೃಪಕ್ಷ ಮಾಡ್ತಾಯಿದ್ದೋ, ಹಂಗಾಗಿ ತಿಂಡಿಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಹಬ್ಬ ನಾಳೆ ಅನ್ನಂಗೆ ಬಂದಿದ್ದೀವಿ. ಹಾಗೆ ಸೀಬೆಹಣ್ಣು ಹಣ್ಣಾಗಿತ್ತು, ಕುಯ್ಕೊಂಡು ತಿಂತ ಕೂತ್ಕೊಂಡಿದ್ದೋ. ಹಾಗೆ ಮಾತಾಡ್ಕೊಂಡು ತುಂಬ ದಿನ ಆದಮೇಲೆ ಬಂದಿದ್ದೋ ಅಂತ ಹೇಳಿಬಿಟ್ಟು ನಮ್ಮ ಅಕ್ಕನ ಮಗಳು ವಿಡಿಯೋ ಹಿಡಿತಾ ಇದ್ಲು, ತಮಾಷೆ ಮಾಡ್ಕೊಂಡು ಹಿಡಿತಾ ಇದ್ಲು. ಅಂಕಲು ಕೂಡ ಸೀಬೆಹಣ್ಣು ಕುಯ್ಕೊಂಡು ಹೋಗ್ತಾಯಿದ್ರು. ತಿನ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಂಡಿದ್ದೋ, ಏನೇನು ಮಾಡೋಣ ಅಂತ ಹೇಳ್ಬಿಟ್ಟು. ನಮ್ಮ ಅಕ್ಕನ ಮಗಳು ಜೂಮ್ ಮಾಡ್ತಾ ವಿಡಿಯೋ ಹಿಡಿತಾ ಇದ್ಲು. ಬೈತಾ ಇದ್ದೆ ನಾನು, ಹಿಂಗೆಲ್ಲ ವಿಡಿಯೋ ಹಿಡಿಬೇಡ ಕಣೆ ಅಂತ ಹೇಳ್ಬಿಟ್ಟು. ಅಷ್ಟರೊಳಗೆ ನಮ್ಮ ಅತ್ತೆ ಬಂತು. ಸೀಬೆಹಣ್ಣು ಕುಯ್ಕೊಂಡು ತಿಂತಿದ್ದೀರಲ್ಲ, ಕೋಲ್ಡ್ ಆಗುತ್ತೆ ಈ ಟೈಮಲ್ಲಿ, ವೆದರ್ಗೆ ತಿನ್ನೋಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ರು. ಹಾಗೆ ಆ ಕಡೆ ನಮ್ಮ ಅಣ್ಣ ಅದಕ್ಕೆ ಆ ಕಡೆ ಕೂತ್ಕೊಂಡಿದ್ರು. ಅಲ್ಲಿ ಹೋಗಿ ವಿಡಿಯೋ ಹಿಡಿತಾ ಇದ್ದೆ. ಇವಳು ನಮ್ಮ ಅಣ್ಣ ಬೈತಾಯಿದ್ರು, ವಿಡಿಯೋ ಹಿಡಿಬೇಡ ಕಣೆ ಅಂತೇಳಿ. ಆದರೂ ಮಾತನ್ನ ಕೇಳ್ತಾ ಇರಲಿಲ್ಲ. ಹೋಗೋಗಿ ಜೂಮ್ ಮಾಡಿ ವಿಡಿಯೋ ಹಿಡಿತಾ ಇದ್ಲು. ಬೈಸ್ಕೊಂಡ್ಳು ನಮ್ಮ ಅಣ್ಣನ ಹತ್ರ. ಬೈಸ್ಕೊಂಡು ಬಂದರೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಮಾತಾಡ್ತಾ ನಿಂತ್ಕೊಂಡಿದ್ದೋ. ಆಯಿತು ಎಲ್ಲನೂ ಹೋಗಿ ತಿಂಡಿಗಳನ್ನ ಮಾಡೋಣ ಬಾ ಅಂತ ಹೇಳ್ಬಿಟ್ಟು. ಯಾಕೋ ಒಂದು ಸ್ವಲ್ಪ ಮೋಡ ಮುಚ್ಚೋದು ಇದಾಗೋದು ಆಗ್ತಾಯಿತ್ತು. ಹಿಂಗೆ ಆದರೆ ಕಷ್ಟ. ಆಮೇಲೆ ನಾಳೆಗೆ ಸೌದೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸೌದೆ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಮನೆ ಹಿಂದ್ಗಡೆ ಬಂದೋ. ಸೌದೆನೆಲ್ಲ ಎತ್ಕೊಂಡು ಹಾಕೋಣ ಅಂತೇಳಿ, ಮಳೆ ಬರೋ ಥರ ಇತ್ತಲ್ಲ ಅಂತ ಹೇಳ್ಬಿಟ್ಟು. ಆವಾಗಲೇ ಸೌದೆ ಎತ್ಕೊಳ್ಳೋ ಹೊತ್ತಿಗೆ ಹನಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಎತ್ತಾಕೋಣ ಅಂತ ಹೇಳ್ಬಿಟ್ಟು ಅವಾಗ ಸಾಕು ಬಾ ಅಂತೇಳಿ ನಮ್ಮ ಅಕ್ಕನ ಕೂಗ್ತಾ ಇದ್ದೆ. ಹಾಗೆ ಇದು ನಮ್ಮದು ಚಿಕ್ಕದಾಗಿ ಒಂದು ತೋಟ ಥರ ಮಾಡ್ಕೊಂಡಿದ್ದೀವಿ. ನಮ್ಮಮ್ಮ ಮಾಡ್ಕೊಂಡಿದ್ದಾರೆ. ಸೌದೆನೆಲ್ಲ ಹಾಕಾದ್ಮೇಲೆ ಸೀದಾ ಹೋಗಿ ಫಸ್ಟ್ ತಿಂಡಿ ಮಾಡ್ಕೊಳ್ಳೋಣ, ಅಲ್ಲೇ ತುಂಬ ಲೇಟ್ ಆಗಿಬಿಟ್ಟಿದೆ, ಹೋಗಿ ಮಾಡ್ಕೊಳಕ್ಕಾಗುತ್ತೆ ಬಾ ಅಂತೇಳಿ ನಮ್ಮ ಅಕ್ಕನೂ ಕರಿತಾ ಇದ್ದೆ ನಾನು, ಬಾ ಅಂತ ಹೇಳ್ಬಿಟ್ಟು. ಫಸ್ಟು ಕರ್ಜಿಕಾಯಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಕೊಬ್ಬರಿ ತುರ್ಕೊತಾ ಇದ್ದೆ ನಾನು. ತುರ್ದಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಹಿಟ್ಟೆಲ್ಲ ಕಲಿಸ್ಕೊಂಬಿಟ್ರೆ ಬೇಗ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಏನೇನು ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು. ಆವಾಗ ನನ್ನ ಮಗಳು ತಮಾಷೆ ಮಾಡ್ತಾಯಿದ್ಲು, ಏನೇನು ಹಾಕ್ತೀಯಾ, ಏನು ಇದು ಮಾಡ್ತೀಯಾ ಹೇಳು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಕೊಬ್ಬರಿ, ಕಡಲೆನೂ ಹುರ್ಗಡ್ಲೆನೂ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ಎಳ್ಳು, ಸಕ್ಕರೆ, ಆಮೇಲೆ ಏಲಕ್ಕಿ ಪುಡಿ ಎಲ್ಲನೂ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಹೇಳ್ತಾ ಇದ್ದೆ ನಾನು. ನಾನು ಏನೇ ತಿಂಡಿ ಮಾಡೋದಾದರೂ ನಾನು ಕೈ ಅಳತೆಯಲ್ಲೇ ಮಾಡ್ಕೊಂಬಿಡ್ತೀನಿ, ಗೊತ್ತಾಗ್ಬಿಡುತ್ತೆ ನನಗೆ ಎಷ್ಟೆಷ್ಟು ಹಾಕಬೇಕು, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಮೈದಾ ಹಸಿಟ್ಟು ಕಲಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಲಿಸ್ಕೊತಾ ಇದ್ದೆ. ಇದಕ್ಕೆ ಮೈದಾ ಹಸಿಟ್ಟಿಗೆ ನಾವು ಚಿರೋಟಿ ರವೆ ಹಾಕಿ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮಾತ್ರ ಅದು. ಹಾಗೆ ಪೂರ್ತಿ ಕಲಿಸ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಂಡು ಇಟ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಅಕ್ಕ ಸಾಂಬಾರು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ತರಕಾರಿನೆಲ್ಲ ಹೆಚ್ಕೊತಾ ಇದ್ಲು. ನಮ್ಮ ಅಕ್ಕ ಮಗಳು ಭಾರಿ ತೀಟೆ ಇದ್ದಾಳೆ ಅಂದರೆ ತುಂಬ ತೀಟೆ. ಎಷ್ಟು ಇದು ಮಾಡ್ಕೊಂಡು ಆಡ್ಕೊಳ್ಳೋ ಥರ ಮಾತಾಡ್ತಾ ಇದ್ಲು. ಅದಾದಮೇಲೆ ಒತ್ತಿಕ್ಬಿಟ್ರೆ ಅಕ್ಕ ಬೇಯಿಸ್ತಾರೆ ಅಂತ ಹೇಳ್ಬಿಟ್ಟು ನಾನು ಒತ್ತೋಣ ಅಂತ ಹೇಳ್ಬಿಟ್ಟು ಒತ್ತುತ್ತಾ ಇದ್ದೆ ನಾನು.
ಓದ್ತಾಣ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ನಮ್ಮ ಅತ್ತಿಗೆನೂ ನಮ್ಮ ಆಂಟಿನೂ ಮಾತಾಡ್ತಾ ನಿಂತ್ಕೊಂಡ್ರು. ಅದ್ರಲ್ಲಿ ಯಾಕೋ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ ನಾನು. ಅಷ್ಟೊತ್ತಿಗೆ ನಮ್ಮ ಅತ್ತಿಗೆ ಬಂದ್ಬಿಟ್ಟು ತೋರಿಸ್ಕೊಡ್ತಾಯಿದ್ರು. ಈ ಥರ ಮಾಡು, ಸಣ್ಣ ಬೇಕು ಅಂತಂದರೆ ಈ ಕಡೆ ಅದೆಲ್ಲ ತೆಗ್ದಾಕ್ಬಿಟ್ಟು ಮಾಡು ಅಂತೇಳಿ ನಮ್ಮ ಅತ್ತಿಗೆ ಹೇಳ್ಕೊಡ್ತಾಯಿದ್ರು ನನಗೆ. ನಾನು ಹಾಗೆ ಮಾಡಿದ್ದು, ಅದನ್ನೆಲ್ಲ ಒತ್ಬಿಟ್ಟು ಸಣ್ಣ ಇರಲಿ ಅಂತೇಳಿ ಸುತ್ತಲೂ ತೆಗ್ದಾಕಿದ್ದೀನಿ. ಆ ಥರ ತೆಗ್ದಾಕು ಅಂತ ಹೇಳಿ ಅಂತ. ಅದಕ್ಕೆ ಫಸ್ಟ್ ಮಾಡಿರೋದಲ್ವ, ಅದಕ್ಕೆ ಹಂಗಿಟ್ಟೆ. ಫಸ್ಟಿಂದ ನೆಕ್ಸ್ಟ್ ಮಾಡಿದಾಗ ತೆಗ್ದಾಕಾಗುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಆಂಟಿನೂ ನಮ್ಮ ಅಮ್ಮನೂ ಕೂತ್ಕೊಂಡು ಮಾತಾಡ್ತಾ ಇದ್ರು. ನಮ್ಮ ಅಕ್ಕ ಬಂದ್ಬಿಟ್ಟು ಉಂಡೆ ಕಟ್ಕೊಡ್ತೀನಿ, ನೀನು ಒತ್ಬಿಡು, ಮಾಡಿ ಇಟ್ಕೊಂಬಿಡೋಣ ಒಂದೇ ಸಲ, ಆಮೇಲೆ ಬೇಯಿಸೋಣ ಅಂತ ಹೇಳಿಬಿಟ್ಟು. ಇನ್ನೂ ತಿಂಡಿಗಳು ಮಾಡೋದು ತುಂಬ ಇದೆಯಲ್ಲ ಅಂತ ಹೇಳಿ ಆವಾಗ ನಮ್ಮ ಅಕ್ಕ ಒತ್ತೆಲ್ಲ ಇಟ್ಟೆ ನಾನು. ಅಕ್ಕ ಬೇಯಿಸಿದ್ರು. ಕರ್ಜಿಕಾಯಿ ಎಲ್ಲ ಮಾಡಿ ಎತ್ತಿಕ್ಬಿಟ್ಟು ವಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈರುಳ್ಳಿ ಹೆಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಹೆಚ್ಕೊತಾ ಇದ್ದೆ. ಹಾಗೆ ನಮ್ಮ ಅಕ್ಕನ ಮಗಳು ಕೊತ್ತಂಬರಿ ಸೊಪ್ಪನ್ನೆಲ್ಲ ಸೋಸ್ಕೊಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಸೋಸ್ತಾ ಕೂತ್ಕೊಂಡ್ಳವಳು. ಬೈತಾ ಇದ್ದೆ ನಾನು, ಸರಿಯಾಗಿ ಸೋಸು ಅಂತ ಹೇಳ್ಬಿಟ್ಟು ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡೆ. ಕಾಳನ್ನ ನೆನೆ ಹಾಕಿದ್ದೆ, ಒಂದು ಸ್ವಲ್ಪ ದಪ್ಪ ದಪ್ಪಕ್ಕೆ ರುಬ್ಕೊಳಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ರುಬ್ಬಿಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು
ಕಡಲೆಬೇಳೆನ ದಪ್ಪ ದಪ್ಪಗೆ ನಾನು ತೆರೆಯಾಗಿರಲಿ ಅಂತ ಹೇಳ್ಬಿಟ್ಟು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಅದಕ್ಕೆ ಬೆಳ್ಳುಳ್ಳಿ, ಆಮೇಲೆ ಚಕ್ಕೆ ಲವಂಗ ಎಲ್ಲ ಹಾಕಿ ಕಲಸಿ ಇಟ್ಕೊಂಡೆ. ಅಷ್ಟರೊಳಗೆ ನಮ್ಮ ಅಕ್ಕ ಒಂದು ಸ್ವಲ್ಪ ಅಕ್ಕಿ ನೆನೆ ಹಾಕಿದ್ಲು. ಸ್ವಲ್ಪ ಹಂಗೆ ಗಜೆ ಥರ ಮಾಡೋಣ ಅಂತೇಳಿ, ಸಿಹಿ ಏನಾದರೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಮಾಡೋಣ ಅಂತೇಳಿ ಅಷ್ಟೊತ್ತಿಗೆ ನಾನೆಲ್ಲ ಕಲಸಿಕ್ಕಿ ಹೊತ್ತಿಕ್ಬಿಟ್ರೆ ಒಂದೇ ಸಲ ಬೇಯಿಸೋಕ್ಕಾಗುತ್ತೆ ಅಂತೇಳ್ಬಿಟ್ಟು ನಾನು ಹೊತ್ತುತ್ತಾ ಇದ್ದೆ ವಡೆನ. ವಡೆ ಎಲ್ಲ ಒತ್ತಿ ಅಕ್ಕ ಬೇಯಿಸಿ ಎಲ್ಲ ಇಟ್ಲು. ಅಷ್ಟೊತ್ತಿಗೆ ನಮ್ಮ ಅತ್ತೆ ಬಂತು. ನಾನು ಚಕ್ಲಿ ಕಲಿಸ್ಕೊಡ್ತೀನಿ ನೀನು ಒತ್ತು ಅಂತ ಹೇಳ್ಬಿಟ್ಟು ಕಲಸೆಲ್ಲ ಇಟ್ಕೊಡ್ತು. ನಾನು ಒತ್ತುತ್ತಾ ಇದ್ದೆ, ತಲೆ ಬಗ್ಗಿಸಿ ತುಂಬ ಒತ್ತುತ್ತಾ ಇದ್ದೆ. ಅದಕ್ಕೆ ನಮ್ಮ ಅತ್ತೆ ಅಂತಾಯಿತು, ಏನಕ್ಕೆ ತಲೆ ಬಗ್ಗಿಸಿ ಒತ್ತುತ್ತಾ ಇದೆಯಾ, ಹಂಗೆ ಇದು ಮಾಡಿ ಒತ್ತು, ಏನು ಕಟ್ಟಾಗಲ್ಲ ಅಂತ ಹೇಳಿ ಎಲ್ಲ ಒತ್ತಿ ಇಟ್ಟೆ. ಆಲೆ ಚಕ್ಲಿ ಎಲ್ಲ ಮಾಡೋ ಹೊತ್ತಿಗೆ ಆಲೆ 12:30 ಹಾಗೆ ಹೋಯಿತು, ಟೈಮ್ ಆಗೋಯಿತು. ಸರಿನಾ, ಬೆಳಿಗ್ಗೆ ಬೇಗ ಎದ್ದೇಳಾಗಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡಿ ಚಟ್ನಿನೆಲ್ಲ ಮಾಡಿ ಎತ್ತಿಕ್ಬಿಟ್ಟು ಸೀದಾ ಊಟ ಮಾಡ್ಕೊಂಡು ನಾವು ಮಲ್ಕೊಳ್ಳೋಣ, ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಹೇಳಿ ಮಾರನೇ ಬೆಳಗ್ಗಿನ ಬ್ಲಾಗ್ನ ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಕ್ತಿದ್ದಂಗೆ ಖಾರಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಟನ್ ಸಾಂಬಾರಿಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಅದನ್ನು ನೀಟಾಗಿ ಉಪ್ಪು, ಅರಶಿನ ಎಲ್ಲ ಹಾಕಿ ನೀಟಾಗಿ ತೊಳೆದು ಇಟ್ಕೊಂಡೆ. ಹಾಗೆ ಒಗ್ಗರಣೆನೂ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಒಗ್ಗರಣೆ ಹಾಕಿ ಇಡ್ತಾಯಿದ್ದೆ. ಆಮೇಲೆ ಚಿಕನ್ ಗೊಜ್ಜು ಮಾಡಿಬಿಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಚಿಕನ್ ಎಲ್ಲ ವಾಶ್ ಮಾಡಿ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೆ. ಚಿಕನ್ ಗೊಜ್ಜು ರೆಡಿ ಆಯಿತು, ಹಾಗೆ ಬೋಟಿ ಗೊಜ್ಜು ಕೂಡ ರೆಡಿ ಆಯಿತು, ಮಟನ್ ಸಾಂಬಾರು ಕೂಡ ರೆಡಿ ಆಯಿತು, ಅನ್ನ ಮುದ್ದೆ ಎಲ್ಲ ರೆಡಿ ಮಾಡಿ ಇಟ್ಟೆ. ಅಷ್ಟೊತ್ತಿಗೆ ಟೈಮ್ ಆಯಿತು, ಎಡೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಜೋಡಿಸ್ತಾ ಇದ್ದು. ನಾನು ತಿಂಡಿ ಏನೇನು ಬೇಕು ಅಂತ ಎಲ್ಲ ಹೇಳಿ ತೊಗೊಂಬಂದು ಕೊಡ್ತಾಯಿದ್ದೆ ಒಂದೊಂದಾಗಿ. ಅಕ್ಕನೂ ಅಪ್ಪನೂ ಎಲ್ಲನೂ ಜೋಡಿಸಿ ಇಡ್ತಾಯಿದ್ರು. ಎಲ್ಲನೂ ಜೋಡಿಸೆಲ್ಲ ಇಟ್ಟಾದಮೇಲೆ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮಪ್ಪ ಇನ್ನು ಪೂಜೆ ಸ್ಟಾರ್ಟ್ ಮಾಡ್ತು. ಪೂಜೆನೆಲ್ಲ ಮಾಡಿಕೊಂಡು ಎಲ್ಲರೂ
ಬೆಳಿಗ್ಗೆ ಅಲ್ಲೇ ಇಡಿ. ಹೋಗ್ತೀವಿ. ये सोने के दिल है ठीक है।